ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಾಣಿಕೋಟೆ. ಕಲಬುರಗಿ ನಗರದಲ್ಲಿರುವ ಕೊಳ್ಳಿಗೆರೆ ಪ್ರದೇಶದ ನಿವಾಸಿಗಳಿಗೆ ಮನೆ ನಿರ್ಮಾಣ ಮಾಡುವಲ್ಲಿ ಅವ್ಯವಹಾರ ನಡೆದಿದೆ ಎಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವಿಭಾಗೀಯ ಸಂಚಾಲಕ ಚಂದ್ರು ಚಕ್ರವರ್ತಿ ಆರೋಪಿಸಿದ್ದಾರೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಲಬುರಗಿ ನಗರದಲ್ಲಿರುವ ಕೊಳ್ಳಿಗೆರೆ ಪ್ರದೇಶದ ನಿವಾಸಿಗಳಿಗೆ ಮನೆ ನಿರ್ಮಾಣ ಮಾಡುವಲ್ಲಿ ದೊಡ್ಡ ಮಟ್ಟದ ಅವ್ಯವಹಾರ ನಡೆದಿದೆ. ಅಧಿಕಾರಿ ಪೂರ್ಣ ಪ್ರಮಾಣದ ಮನೆ ನಿರ್ಮಾಣ ಮಾಡದೆಯೇ ಜಿಲ್ಲಾಧಿಕಾರಿಗಳಿಗೆ ಸುಳ್ಳು ವರದಿ ಸಲ್ಲಿಸಿದ್ದಾರೆ. ಈ ಕುರಿತು ಸೂಕ್ತ ಪರಿಶೀಲನೆ ನಡೆಸಬೇಕಾದ ಜಿಲ್ಲಾಧಿಕಾರಿಗಳು ಮೌನ ವಹಿಸಿದ್ದಾರೆ ಎಂದು ಆರೋಪಿಸಿದರು. ಕಲಬುರಗಿ ನಗರದಲ್ಲಿರುವ ಬಡಾವಣೆಗಳಲ್ಲಿ ಕೊಳ್ಳಿಗೆರೆ ಅಭಿವೃದ್ಧಿ ಮಂಡಳಿ ವತಿಯಿಂದ ಮಂಜೂರಾದ ಮನೆಗಳ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ನಿರ್ಲಕ್ಷ್ಯ ವಹಿಸಿದ್ದಾರೆ. ಆದ್ರೆ ಈ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರು ಹೋಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟರು ಅವ್ರು ಯಾವುದೂ ಕೆಲಸ ಮಾಡಿಲ್ಲ. ಅವರು ಪರಿಶೀಲಿಸಿ ನೋಡಿ ಹೋಗಿ ಅಲ್ಲಿಗೆ ಭೇಟಿ ಕೊಡ್ತಕ್ಕಂಥ ಕೆಲಸ ಆಗಿಲ್ಲ. ಅವರು ಏನು ಆದಲ್ಲ, ಈ ಕೊಳ್ಳಿಗೆರೆಯಲ್ಲಿ ಮಂಜೂರಾತ 2018-19 ಸಾಲಿನಲ್ಲಿ ಮಂಜೂರಾದ ಮನೆಗಳನ್ನು ಇವರಿನ್ನವರೆಗೂ ಕಾಮಗಾರಿ ಕಂಪ್ಲೀಟ್ ಮುಗಿದಿಲ್ಲ. ಮನೆಗೆ ಪ್ಲಾಸ್ಟರ್ ಆಗಿಲ್ಲ, ಕಲರ್ ಆಗಿಲ್ಲ, ಸುಣ್ಣ ಆಗಿಲ್ಲ, ಬಣ್ಣ ಆಗಿಲ್ಲ. 20-30 ಚೌಕಟ್ಟಿನಲ್ಲಿ ಕಟ್ಟಿರ್ತಕ್ಕಂಥ ಮನೆಗಳು 18, 28, 20, 25 ಈ ಒಂದು ಪ್ರಕಾರ ಅಲ್ಲಿ ಒಂದು ದಿವಸ ಹಂಚಿಕೆ ಆಗ್ಯಾವ. ಕೆಲವೊಂದು ಮನೆಗಳನ್ನೇ ಕಟ್ಟಿಲ್ಲ. DC ಅವರು ಏನು ಮಾಡ್ಯಾರ, ಅವರಿಗೆ ಆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಲೆಟರ್ ಬರೆದಾಗ ಇನಾಮದಾರನವರು ಮತ್ತು ಕೊಯಂ ಜೈಗಳಾದ ಉಮೇಶ್ ಬಲಿಕರ್ನಾಗ ಸಂಬಂಧಪಟ್ಟ ಇವ್ರೇನು ಮಾಡ್ಯಾರ, DC ನಾವು ಆಲ್ರೆಡಿ ಕಂಪ್ಲೀಟ್ ಮನೆಗಳನ್ನು ಮುಗಿಸಿವಿ, ಆದ್ರೆ ಅಲ್ಲಿ ಏನೂ ಇಲ್ಲ ನಮ್ದು ಅಂದಾಗ DC ಅವ್ರು ಹೋಗಿ ಅದು ಮುಗಿದು ನೋಡಿ ಪರಿಶೀಲಿಸಿ ಅಲ್ಲಿ ಮುಗಿದಿದ್ದು ನಿಜವಾಗಿ ಮುಗಿದಿತ್ತಂದ್ರೆ ಮುಗಿದಂತೇಳಿ ನಮ್ಮ ದಲಿತ ಸಂಘರ್ಷ ಸಮಿತಿ ಕರೆಸಿ ಚರ್ಚೆ ಮಾಡಿ, ನೋಡಪ್ಪ ಅಲ್ಲಿ ಏನೋ ಇಲ್ಲ, ಎಲ್ಲ ಕಂಪ್ಲೀಟ್ ಮುಗಿದಂತೇಳಿ ಒಂದು ಇದು ಕೊಡಬೇಕಾಯ್ತು. ಅದಕ್ಕೆ ಜಿಲ್ಲಾಧಿಕಾರಿಗಳೇ ಇವತ್ತಿನ ದಿವಸ ನಿರ್ಲಕ್ಷ್ಯ ಮಾಡಿದ್ದಾರೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ಅವ್ರಿಗೊಂದು ಟೈಮ್ ಕೊಡ್ತೀವಿ. ಇನ್ನೂ ಒಂದು 15-20 ದಿನಗಳಲ್ಲಿ ಆ ಕಾಮಗಾರಿಗಳನ್ನು ಮುಗಿಸ್ತಕ್ಕಂಥ ಕೆಲಸ ಮಾಡ್ಬೇಕು. ಅವರು ಹೋಗಿ ತಾವೇ ಎದುರು ನಿಂತು ಪರಿಶೀಲಿಸಿ ಅದಕ್ಕೇನು ಬರ್ತಕ್ಕಂಥ ಹಣನ ದುರುಪಯೋಗ ಆಗಿದೆಲ್ಲ ಅದು ವಾಪಸ್ ತಗೊಂಡು ಅಲ್ಲಿಗೆ ಹಾಕಿ ಆ ಬರ್ತಕ್ಕಂಥ ಕೊಳ್ಳಿಗೆರೆ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥ ಜನಗಳಿಗೇನು ಸಹಾಯ ಮಾಡ್ಬೇಕಂತ ಕೇಳ್ತೀವಿ. ಒಂದು ವೇಳೆ ಈ ಒಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಮನೆಗೆ ಒಪ್ಪದಿದ್ದಲ್ಲಿ ನಾವು ಇವತ್ತು ದಿವಸ ಪ್ರತಿಭಟನೆಗೆ ಇಳಬೇಕಾಗ್ತದೆ.